ಬೇಲದ ಹಣ್ಣಿನ ಜ್ಯೂಸ್ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಮೊದಲಿಗೆ ಒಂದು ಬೇಲದ ಹಣ್ಣು, 1 ಬೌಲಷ್ಟು ಬೆಲ್ಲ, ಏಲಕ್ಕಿ ಪುಡಿ, ಅರ್ಧ ಲೀಟರಷ್ಟು ನೀರು ತಗೊಳ್ಳೋಣ. ಮೊದಲಿಗೆ ಈ ಬೆಲ್ಲವನ್ನು ಒಂದು 5ರಿಂದ 10 ನಿಮಿಷ ನೆನೆಸ್ಕೊಳ್ಳೋಣ. ಬೆಲ್ಲವನ್ನು ನೀರು ಹಾಕಿ ಒಂದು 5ರಿಂದ 10 ನಿಮಿಷ ನೆನೆಯಕ್ಕೆ ಬಿಡೋಣ. ನಂತರ ಈ ಬೇಲದ ಹಣ್ಣನ್ನು ಹೊಡ್ಕೊಂಡಿದ್ದೀನಿ. ಬೇಲದ ಹಣ್ಣನ್ನು ಈಗ ಇದರ ತಿರುಳೆಲ್ಲ ತಗೊಳ್ಳೋಣ. ಫ್ರೆಂಡ್ಸ್, ಇವಾಗ ಬೇಲದ ಹಣ್ಣಿನ ಒಳಗಿನ ಹಣ್ಣನ್ನು ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಇದರ ಹಣ್ಣನ್ನು ತಗೊಂಡಿದ್ದೀನಿ. ಇದು ತಗೊಂಡು ಇವಾಗ ಬೆಲ್ಲವನ್ನು ನೀರಲ್ಲಿ ನೆನೆಕಿದ್ವಲ್ಲ ಅದಕ್ಕೆ ಹಾಕೋಣ. ಹಾಕಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ನೋಡಿ, ಇವಾಗ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಬೇಲದ ಹಣ್ಣನ್ನು ಹಾಕಿ ಸ್ಮ್ಯಾಶ್ ಮಾಡಿದ್ದೀನಿ. ಬೆಲ್ಲ ಮತ್ತು ನೀರು ಹಾಕಿ ನೆನೆಕಿದ್ವಲ್ಲ ಅದ್ರ ಜೊತೆಗೇ ಇದು ಹಣ್ಣನ್ನು ಹಾಕಿ ಸ್ಮ್ಯಾಶ್ ಮಾಡಿ ಅದರ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಸ್ವಲ್ಪ ತಿರುಗಿಸೋಣ. ಇದು ಬೇಸಿಗೆ ಕಾಲದಲ್ಲಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಭಾಳ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಇದು ತಿಕ್ನೆಸ್ ಬೇಕಿದ್ರೆ ಗಟ್ಟಿಯಾಗಿ ಆಗೋ ಥರ ಜ್ಯೂಸ್ ಹಂಗೆ ಕುಡಿಬೋದು. ತೆಳು ಇದರಲ್ಲೂ ಕುಡಿಬೋದು, ಚೆನ್ನಾಗಿರುತ್ತೆ. ನಿಮಗೆ ಸ್ವೀಟ್ ಹೇಗೆ ಬೇಕೋ ಹಾಗೇ ಮಾಡ್ಕೋಬೋದು. ಇವಾಗ ಬೇಲದ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ಈಗ ಹೇಳ್ದಂಗೆ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ ಬೇಲದ ಹಣ್ಣಿಂದು. ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಸೀಸನಲ್ಲಿ ಸಿಗುವಂಥ ಹಣ್ಣು. ಈ ಬೇಲದ ಹಣ್ಣು ಸಿಕ್ಕಿದಾಗ ಇದರಲ್ಲಿ ಜ್ಯೂಸ್ ಮಾಡಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಿಮಗೆ ಈ ಹಣ್ಣನ್ನು ನೋಡಿದರೆ ಎಲ್ಲಾದ್ರೂ ತಂದು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ.